ಗಣೇಶ ಮೂರ್ತಿ ವಿಸರ್ಜನೆಗೆ ತೆರಳದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿರುವಂತಹ ಘಟನೆ ಮಂಡ್ಯದಲ್ಲಾಗಿದೆ. ಯಾಕಾಗಿ ಈ ಘಟನೆ ಆಯಿತು ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ದರ್ಗಾ ಬಳಿ ಮೆರವಣಿಗೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ನಡೆಸ್ತಾ ಇದ್ದಂತಹ ಗಣೇಶೋತ್ಸವಕ್ಕೆ ಅಡ್ಡಿ ಮಾಡೋ ಕೆಲಸವನ್ನ ಕೆಲವು ಕ್ರಿಮಿಗಳು ಮಾಡಿದ್ದಾವೆ. ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾಗಿತ್ತು. ಠಾಣೆ ಮುಂದೆ ಗಣೇಶ ಮೂರ್ತಿಯನ್ನ ಇಟ್ಟು ಪ್ರತಿಭಟನೆಯನ್ನ ಹಿಂದೂ ಸಂಘಟನೆಗಳು ಮಾಡಿದ್ದಾರೆ. ನೋಡಿ, ಆ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲ್ಲು ಎಸಿತಾ ಇರುವಂತಹ ದೃಶ್ಯ ಅಲ್ಲೇ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಾರು ಎಸಿತಾ ಇರೋರು, ಇವ್ರ ಸಮಸ್ಯೆ ಏನು ಸಮಾಜದಲ್ಲಿ, ಪ್ರಶ್ನೆ ಇದೆ. ನೋಡಿ ಯಾವ ರೀತಿ ಅಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಇಷ್ಟು ಜನ ಪುಂಡರು ಮುಂದಾಗಿದ್ದಾರೆ ಅಂತ. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಗಣೇಶ ವಿಸರ್ಜನೆಯ ಸಂದರ್ಭ ಹಿಂಸಾತ್ಮಕ ರೂಪ ತಾಳ್ಲಿ, ಭಯದ ವಾತಾವರಣ ಸೃಷ್ಟಿಯಾಗ್ಲಿ ಅಂತ ಇಷ್ಟು ಜನ ಪುಂಡರು ಹೇಗೆ ಪ್ಲಾನ್ ಮಾಡಿಕೊಂಡು ಮಾತಾಡಿಕೊಂಡು ಕಲ್ಲು ಎಸಿತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಕೇವಲ ಗಣೇಶೋತ್ಸವದ ಸಂದರ್ಭದಲ್ಲಿ ಮಾತ್ರ ಕಾಣಿಸೋದಲ್ಲ. ರಾಮಮೂರ್ತಿಯನ್ನ ನೀವು ಮೆರವಣಿಗೆಗೆ ತಗೊಂಡು ಹೋಗ್ತೀರಾ ಅಂದ್ರೂ ಕೂಡ ಇದೇ ಅಸಹಿಷ್ಣುತೆ ಕಾಣಿಸುತ್ತೆ. ಇದ್ಯಾಕೆ ಸೆಲೆಕ್ಟಿವ್ ಅಪ್ರೋಚ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನದು ರಿಪಬ್ಲಿಕ್ ಆಫ್ ನಾಗಮಂಗಲನ ಇದು? ಇಲ್ಲಿ ಯಾರು ಗಣೇಶೋತ್ಸವ ಆಚರಣೆ ಮಾಡಂಗೇ ಇಲ್ವಾ? ದರ್ಗಾ ಇದೆ ಅಂತ ಹೇಳಿ ಅಲ್ಲಿ ಮೆರವಣಿಗೆ ಮಾಡಂಗೇ ಇಲ್ವಾ? ಯಾವ ತರ ಇದು? ಯಾವ ರೀತಿ ಅಸಹಿಷ್ಣುತೆ ಇದು? ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ದುಷ್ಕರ್ಮಿಗಳನ್ನ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು ಅಂತಾನೆ ಟೊಂಕ ಕಟ್ಟಿ ನಿಂತಿರುವಂತಹ ಕ್ರಿಮಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಕಳ್ಸೋದು ಅವ್ರು ಪಾಡೋದು ಅವ್ರು ಕಳ್ಸೋದು ಅಷ್ಟೇ ಸಾಲ. ಓಪನ್ ಆಗಿದೆ, ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಒಂದು 4-5 ಒಳಗೆ ಬೀಳಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ IT ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಗಣೇಶೋತ್ಸವಕ್ಕೂ ಈ ಕಲ್ಲು ತೂರಾಟಕ್ಕೂ ಹೆಂಗೆ ಲಿಂಕು? ಆ ಕೆಲ ಮುಸ್ಲಿಂ ಯುವಕರು ಯಾರು ಅನ್ನೋದು ಐಡೆಂಟಿಫೈ ಸಹಜವಾಗಿ ಆಗಿರುತ್ತೆ. ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಇಲ್ಲಿ ತನಕ ಆಗಿದೆಯಾ? ಕೇಸ್ ದಾಖಲಾಗಿದೆಯಾ? ಏನ್ ಸೆಕ್ಷನ್ಸ್ ಹಾಕಿದ್ದಾರೆ ಮತ್ತು ಈ ಪರಿಸ್ಥಿತಿ ಹೇಗಿದೆ ಅಂತ?
ಮಮತಾ, ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಯಿತು. ಆ ನಿಟ್ಟಿನಲ್ಲಿ ಇವತ್ತು ವಿಸರ್ಜನೆ ಮಾಡುವ ನಿಟ್ಟಿನಲ್ಲಿ ನಾಗಮಂಗಲದ ಬಹುತೇಕ ಅಂದ್ರೆ ಒಂದಷ್ಟು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಗ್ತು. ಅಂದ್ರೆ ತಮಟೆ ಮತ್ತೆ ಇತರ ಡಿಜೆ ಮೂಲಕವಾಗಿ ವಿಜೃಂಭಣೆಯಿಂದಾಗಿ ಏನು ಭಕ್ತರೆಲ್ಲರೂ ಕೂಡ ಮತ್ತೆ ಯುವಕರು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಈ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಇದೇ ವೇಳೆಯಲ್ಲಿ ಏನು ನಾಗಮಂಗಲದಲ್ಲಿರುವಂತಹ ಒಂದು ಮಸೀದಿಯ ಮುಂಭಾಗ ಈ ಒಂದು ಉತ್ಸವ ಸಾಗುವಂತಹ ವೇಳೆಯಲ್ಲಿ ಒಂದಷ್ಟು ಅನ್ಯ ಕೋಮಿನ ಯುವಕರು ಇದೀಗ ಏನು ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಅಂದ್ರೆ ಕಳೆದ ವರ್ಷವೂ ಕೂಡ ಇದೇ ಕಾರಣಕ್ಕಾಗಿ ಜಗಳ ಆಗಿತ್ತು. ಅಂದ್ರೆ ಗಣೇಶ ಉತ್ಸವವನ್ನ ಆ ರಸ್ತೆಯಲ್ಲಿ ಅಂದ್ರೆ ಮಸೀದಿಯ ಮುಂಭಾಗ ಹೋಗ್ಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಮುಸ್ಲಿಂ ಯುವಕರು ಹಿಂದೂ ಯುವಕರಿಗೆ ಧಮಕಿಯನ್ನ ಹಾಕಿರ್ತಾರೆ. ಆ ವೇಳೆಯಲ್ಲೂ ಕೂಡ ಸಾಕಷ್ಟು ಗಲಾಟೆ ಆಗಿತ್ತು. ಅದಾದ ನಂತರವಾಗಿ ಪರಿಸ್ಥಿತಿ ನಿಯಂತ್ರಣ ಕೂಡ ಮಾಡಿದ್ರು. ಈ ಬಾರಿಯೂ ಸಹ ಏನು ಇವತ್ತು ಏನು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಆರಂಭದಲ್ಲೇ ಸಹ ಮುಸ್ಲಿಂ ಯುವಕರು ಕಲ್ಲಿನ ತೂರಾಟವನ್ನ ಮಾಡಿರುವಂತದ್ದು. ಬಳಿಕವಾಗಿ ಹಿಂದೂ ಯುವಕರು ಸಹ ಏನು ಗಣೇಶ ಉತ್ಸವ ಮೂರ್ತಿಯನ್ನ ಸರಿದು ಹಿಂದೆ ಸರಿದ್ದಾರೆ. ಇದಾದ ನಂತರ ಕೂಡ ಒಂದಷ್ಟು ಯುವಕರು ತಲವಾರನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಕಲ್ಲು ತೂರಾಟೆಯಲ್ಲಿ ಒಂದಿಬ್ಬರು ಮಂದಿ ಯುವಕರಿಗೆ ಕೂಡ ಗಾಯಗಳಾಗಿರುವಂತದ್ದು. ಜೊತೆಗೆ ಪೊಲೀಸ್ ಪೇದೆಯೂ ಕೂಡ ತಲೆಗೆ ಪೆಟ್ಟು ಬಿದ್ದಿದೆ. ಇನ್ನೊಂದ್ ಕಡೆ ಪರಿಸ್ಥಿತಿ ತೀವ್ರ ಉದ್ವಿಗ್ನಕ್ಕೂ ಕೂಡ ಹೋಗ್ತಾ ಇರುವಂತದ್ದು. ಮಮತಾ, ರೋಹಿತ್, ಇಲ್ಲಿ ಪ್ರಶ್ನೆ ಇರೋದು ರಸ್ತೆ ಅಂದ್ರೆ ಅದು ಸಾರ್ವಜನಿಕ ಆಸ್ತಿ. ಇಲ್ಲಿ ಮಸೀದಿ ಇದೆ, ದರ್ಗಾ ಇದೆ ಅಂದ ಮಾತ್ರಕ್ಕೆ ಮೆರವಣಿಗೆ ಅಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಏನರ್ಥ? ಸಾರ್ವಜನಿಕರದ ರಸ್ತೆ ಅಥವಾ ಇವ್ರ ವಂಶಸ್ಥರದ ರಸ್ತೆ? ಖಂಡಿತವಾಗ್ಲು ಮಮತಾ, ಏನು ಈ ಜನರು ಕೂಡ ಅದೇ ರೀತಿಯಾದಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕೆ ನಾವು ಈ ರಸ್ತೆಯಲ್ಲಿ ಕೂಡ ಮೆರವಣಿಗೆ ಮಾಡಬಹುದು? ನಾವ್ ಯಾವುದೇ ರೀತಿಯಾದ ಪ್ರಚೋದನಕಾರಿ ಹೇಳಿಕೆಯನ್ನು ಕೂಡ ಕೂಗ್ತಾ ಇಲ್ಲ, ಮತ್ತೆ ಯಾವುದೇ ಧರ್ಮದ ವಿರುದ್ಧವಾದಂತ ಹೇಳಿಕೆಯನ್ನು ಕೂಡ ನಾವು ಕೊಡ್ತಾ ಇಲ್ಲ. ನಾವು ನಮ್ಮ ಉತ್ಸವವನ್ನ ಮಾಡ್ತಾ ಇದೀವಿ. ನಮ್ಮ ಆಚರಣೆಗೆ ಏಕೆ ಭಂಗ ತರಕ್ಕೆ ಇವರು ಮುಂದಾಗ್ತಾ ಇದೆ ನಿಟ್ಟಿನಲ್ಲಿ ಕೂಡ ಕಳೆದ ವರ್ಷವೂ ಕೂಡ ಪ್ರಶ್ನೆ ಮಾಡಿದ್ರು. ಇದಾದ ಬಳಿಕವಾಗಿ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತಲೂ ಕೂಡ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಬೂದಿ ಮುಚ್ಚಿದಂತೆ ಕೆಂಡದಂತಹ ಆ ಒಂದು ಸ್ಥಳ ಇದೀಗ ಸಂಪೂರ್ಣವಾಗಿ ಉದ್ವಿಗ್ನತೆ ಆಗಿರುವಂತದ್ದು. ಈಗ ಬಂದಂತಹ ಮಾಹಿತಿ ಪ್ರಕಾರವಾಗಿ ಒಂದೆರಡು ಅಂಗಡಿಗಳಿಗೆ ಅಂದ್ರೆ ಬಟ್ಟೆಯ ಅಂಗಡಿಗಳು ಕೂಡ ಅನ್ಯ ಕೋಮಿನ ಯುವಕರು ಬೆಂಕಿ ಹಾಕಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಸದ್ಯಕ್ಕೆ ಸಂಪೂರ್ಣವಾಗಿ ಪೊಲೀಸರಿಂದ ಕೈ ಮೀರಿ ಹೋಗಿರುವಂತದ್ದು. ಪೊಲೀಸರು ಸಹ ಪರಿಸ್ಥಿತಿಯನ್ನ ನಿಭಾಯಿಸಲು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಈಗಾಗಲೇ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಕರ್ಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲು ಕೂಡ ಮಂಡ್ಯ SP ಅವರು ಕೂಡ ಮುಂದಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್. ಮಾಹಿತಿಗಾಗಿ ಶಾಂತಿ ಭಂಗಕ್ಕೆ ಅಂತಾನೆ ಕಾಯ್ತಿರ್ತಾರೆ ಕೆಲವು ಕ್ರಿಮಿಗಳು.